ನಮಸ್ತೆ. ಕೆಲವು ಪೇಜ್ಗಳಲ್ಲಿ ಅವರು ಬರೆದಂತಹ ಕವನಗಳನ್ನ, ಕವಿತೆಗಳ ಸಾಲುಗಳನ್ನ ಹಾಕ್ತಾ ಇರ್ತಾರೆ. ಹಾಗೆ ಬೇರೆ ಕವಿಗಳು ಬರೆದಿರುವಂತಹ ಸಾಲುಗಳನ್ನು ಸಹ ಹಾಕ್ತಿರ್ತಾರೆ. ಅಂತಹ ಪೇಜ್ಗಳಲ್ಲಿ ಕಮೆಂಟ್ ಬಾಕ್ಸ್ನ ನೋಡೋದು ಅಂದರೆ ನನಗೆ ತುಂಬ ಖುಷಿ. ಕಾರಣ, ಒಂದು 30ರಿಂದ 40 ಭಾಗವಾದರೂ ಏನು ಪ್ರತಿಕ್ರಿಯೆ ಬಂದಿರುತ್ತೋ ಆ ಎಲ್ಲ ಪ್ರತಿಕ್ರಿಯೆಗಳು ಕವಿತೆಗಳಲ್ಲೇ ಇರುತ್ತೆ, ಕವನಗಳ ರೂಪದಲ್ಲೇ ಇರುತ್ತೆ. ಹಾಗಾಗಿ ಅದು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ. ಅಂತಹವುಗಳಲ್ಲಿ ಕೆಲವೊಂದನ್ನು ನಾನು ಬರೆದಿಟ್ಕೊಂಡಿದ್ದೆ. ಇವತ್ತು ಅದನ್ನು ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗಣಿ ವೇವ್ ಅನ್ನೋ ಒಂದು ಪೇಜು ನವೀನ್ ಗಣಿ ಅಂತ ಆ ಸಾಲುಗಳ ಕೆಳಗಡೆ ಬರೆದಿತ್ತು. ಅವರು ಹೀಗೆ ಬರೆದಿದ್ರು: ಶ್ವಾಸದೊಳಗಿನ ಉಸಿರೆಂದೇ ನಾನು, ಶ್ವಾನದಂತೆ ಹೊರಗಿಟ್ಟೆ ನೀನು, ನನ್ನೊಳಗಿನ ಗುಡಿಯು ನೀನು, ನೀನೇ ಹೊರಬಿಟ್ಟ ಚಪ್ಪಲಿ ನಾನು. ಇದಕ್ಕೆ ಸಾಯಿ ಸುಮು ಅನ್ನೋರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೇಸರಿಸದೆ ಬಿಟ್ಟು ಬಿಡು ಶ್ವಾಸದೊಳಗಿನ ಉಸಿರ, ಬದಲಾವಣೆ ದೇಹಕ್ಕೆ ಆರೋಗ್ಯ, ಶ್ವಾನವಾಗಿ ಉಳಿದು ಬಿಡು ಅದು ನಿನ್ನ ನಿಯತ್ತಿನ ಸೌಭಾಗ್ಯ. ಗುಡಿಯಲ್ಲಿರುವ ದೇವರಿಗೆ ಹೂವಿನ ಹಾರ ಹಾಕು, ಗುಡಿ ಹೊಕ್ಕ ದೆವ್ವಕ್ಕೆ ಚಪ್ಪಲಿ ಸೇವೆ ಸಾಕು. ಇನ್ನು ಕವಿತೆಗಳ ಸಾಲುಗಳು ಅನ್ನೋ ಪೇಜಲ್ಲಿ ನೋಡಿದಂಥದ್ದು: ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೆ ಅತ್ತು ನೆನೆಯಲೆ. ಇದಕ್ಕೆ ಹೃತಿಕ್ ಜೆ ನಾಟ್ ರೋಷನ್ ಅನ್ನೋರು ಪ್ರತಿಕ್ರಿಯೆ ನೀಡಿದ್ದಾರೆ. ನಕ್ಕು ಮರೆಯೋಕೆ ಯಾವುದೋ ಊರಿನ ಬಸ್ ಸ್ಟಾಪಿನಲ್ಲಿ ದುಪ್ಪಟ್ಟ ಹೊದ್ದ ಹುಡುಗಿಯಲ್ಲ, ವರ್ಷಾನುಗಟ್ಟಲೆ ನನ್ನೆದೆಯಲ್ಲಿ ನಾ ಆರಾಧಿಸಿದವಳು. ಅತ್ತು ಮರೆಯೋಕೆ ಹಾಗೆ ಬಂದು ಹೀಗೆ ಹೋದ ಹುಡುಗಿಯಲ್ಲ, ಎಡಶ್ವಾಸ ಚೀಲದ ಅಡಿಯ ಪುಟ್ಟ ಗೂಡಲ್ಲಿ ಗುಡಿ ಕಟ್ಟಿ ನಾ ಪೂಜಿಸಿದವಳು. ಮತ್ತೆ ಸಿಗೋಣ. ಧನ್ಯವಾದಗಳು.